Dear YouTube, I have given you lots of time fast from Corona time. From Corona time to till now, please, now I need your time. I mean watch time. Please provide my watch time to fulfill my criteria in the YouTube and support YouTube. So thank you and hi, I am Rupa and I do ನಾನು ಡೈಲಿ ವಿಲಾಗ್ಸ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಾರುಣಿ ಕಿಚನ್. ಯಾರೆಲ್ಲ ಇನ್ನು ವಿಡಿಯೋ ನೋಡ್ತಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಸಪೋರ್ಟ್ ಟು ಫುಲ್ಫಿಲ್ ಮೈ ವಾಚಿಂಗ್ ಅವರ್ಸ್ ಇನ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ YouTube. This is just a request. Just I thought to do for little funny videos. Thank you YouTube. Hope you will also give my time back. I am investing still time for you. Please, I am expecting your time to my channel. Thank you. ಅವಾಗ ಹೇಳ್ದಂಗೆ ಟೈಮ್ ಇಸ್ ವೆರಿ ಪ್ರೀಷಿಯಸ್. ನಾನು ಯೂಟ್ಯೂಬ್ಗೆ ನಾನು ಹಾಕ್ತಾಯಿದ್ದೀನಿ. ಸೊ ಭಯ ನನಗೆ, ಮತ್ತು ನಾನು ಸ್ವಲ್ಪ ವೇಸ್ಟ್ ಮಾಡಿಬಿಡ್ತೀನ ಅಂತ ಹೇಳ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗಿರೋ ಕೆಲಸಗಳಿದೆ, ಅದನ್ನೆಲ್ಲ ಬಿಟ್ಟು ನಾನು ಇಲ್ಲಿ ಯೂಟ್ಯೂಬ್ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದು ಸ್ವಲ್ಪ ಇದು ಮುಗಿಸಿ ಅಲ್ಲಿ ಕೈ ಹಾಕೋಣ ಅಂತ ಹೇಳ್ಬಿಟ್ಟು 1 by 1 ಅಂತ ಹೇಳ್ಬಿಟ್ಟು. ಸೊ ಇಲ್ಲೂ ಇಲ್ಲ ಅಲ್ಲೂ ಇಲ್ಲಂಗೆ ಆಗ್ಬಿಡುತ್ತಂತ ಭಯ ನನಗೆ, ಅದೊಂದು ಸ್ವಲ್ಪ ಬೇಜಾರು ಭಯ. ಸೊ ಏನಿಲ್ಲ, ಭಯ ಇಲ್ಲ, ಹೋಪ್ ಇಟ್ಕೊಂಡು ಮಾಡಬೇಕು ಅಷ್ಟೇ, ನಂದು ಏನಿಲ್ಲ. ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ನೀವು ಓಲ್ಡ್ ಚಾನಲ್ನ ಸ್ವಲ್ಪ ನೋಡಿ, ಓಲ್ಡ್ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸೊ ಇಟ್ ವಿಲ್ ಬಿ ಹೆಲ್ಪ್ ಫಾರ್ ಮೀ ಟು ರೀಚ್ ವಾಚಿಂಗ್ ಅವರ್ಸ್ ಅಂತ ಹೇಳ್ತೀನಿ. ಅದೊಂದು. ಮತ್ತು ಕುಕ್ಕಿಂಗ್ ಏನಾದರೂ ಕುಕ್ಕಿಂಗ್ ರೆಸಿಪೀಸ್ ಬೇಕಂದರೆ ಅದು ಇದೆ, ನೀವು ಓಲ್ಡ್ ವೀಡಿಯೋಸ್ನ ಚೆಕ್ ಮಾಡ್ಬೋದು. ಯಾಕಂದರೆ ನಾನು ಇತ್ತೀಚೆಗೆ ಕುಕ್ಕಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅಂದರೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಅದು ಮಾಡೋಕ್ಕಾಗಲ್ಲ. ಯಾಕೆ ಎಸ್ಪೆಷಲಿ ಐ ನೀಡ್ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ಮೋಕ್ಷಿತ್. ಯಾಕೆ ಅವನಿಗೆ ಮನೇಲೇ ಇರೋದ್ರಿಂದ ಹೊರಗಡೆ ಹೋಗೋದಿಲ್ಲಲ್ಲ, ಅಂದ್ರಿಂದ ನಾನು ಕೂಡ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಸೊ ನಾನಿವಾಗ ಅದು ಪಂಜಾಬಿ ಪೆಪ್ಪರ್ ಪಾಪಡ್ ಬರುತ್ತೆ ನೋಡಿ, ಚೆನ್ನಾಗಿರುತ್ತೆ. ಅದನ್ನು ಫ್ರೈ ಮಾಡಲಿಲ್ಲ, ಮತ್ತು ನಾನು ಎಣ್ಣೆಲೂ ಫ್ರೈ ಮಾಡಲಿಲ್ಲ. ಅದನ್ನು ರೊಟ್ಟಿ ಮಾಡ್ತೀವಲ್ಲ, ಅಕ್ಕಿ ರೊಟ್ಟಿ ತವಾ ಇರುತ್ತಲ್ಲ, ಅದರಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಡೈರೆಕ್ಟ್ ಹೀಟಿಂದ ಗ್ಯಾಸಿಂದ ಸುಟ್ಕೊಳ್ಳೋ ಬದಲು ಅದ್ರ ಮೇಲೇ ದೋಸೆ ಮಾಡ್ತೀವಲ್ಲ, ಅದರಲ್ಲೂ ಕೂಡ ಆಗುತ್ತೆ. ಅದ್ರ ಮೇಲೆ ಪಾಪಡ್ ಇಟ್ಟರೆ ಅದು ಫ್ರೈ ಆಗುತ್ತೆ. ಇದು ಲಿಸರ್ಡ್ ಪಾಪಡ್ ಮಾತ್ರ ತೆಳ್ಳುತ್ತಿ ಪೇಪರ್ ಥರ ಇರುತ್ತಲ್ಲ, ಹಂಗಾಗಿ ಅದು ಚೆನ್ನಾಗಾಗುತ್ತೆ, ಫ್ರೈ ಆಗುತ್ತೆ. ಅದರ್ವೈಸ್ ಅದು ಬೇರೆ ಪಾಪಡು ಅಕ್ಕಿ ಹಪ್ಪಳ ಅವೆಲ್ಲ ಆಗೋದಿಲ್ಲ, ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ಅದು ಎಣ್ಣೆನ ಹಾಕಬೇಕು, ಇಲ್ಲ ಅದಲ್ಲಿ ಕೆಂಡ ಸಿಗುತ್ತಲ್ಲ, ಡೈರೆಕ್ಟ್ ಫೈರಲ್ಲಿ ಮಾಡಬೇಕು. ಡೈರೆಕ್ಟ್ ಫೈರ್ ಅಂತ ನಾವು ಇಲ್ಲೆಲ್ಲಿ ಬೆಂಗಳೂರು ಮಾಡೋಕ್ಕಾಗೋದಿಲ್ಲ. ಅದಲ್ಲದೆ ಗ್ಯಾಸಲ್ಲಿ ಸುಟ್ಟರೆ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ. ಸೊ ಹಾಗಾಗಿ ಪ್ಲೀಸ್ ನನ್ನ ಹಳೆ ವೀಡಿಯೋಗಳನ್ನೆಲ್ಲ ಚೆಕ್ ಮಾಡಿ. ನಾನು ಪ್ಲೀಸ್ ಯೂಟ್ಯೂಬ್ ಐ ಡೋಂಟ್ ನೋ, ಸಪೋರ್ಟ್ ಪ್ಲೀಸ್ ಸಪೋರ್ಟ್ ಎವ್ರಿಬಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.